ಬೆಂಗಳೂರಿನ ಮೆಜೆಸ್ಟಿಕ್ ಅಂಡರ್ ಪಾಸ್ ಏನಿದೆ, ಈ ಅಂಡರ್ ಪಾಸ್ನಲ್ಲಿ ಗ್ರಾಹಕರ ಮೇಲೆ ರೌಡಿಸಮ್ ಮಾಡುವಂತಹ ಪ್ರಕರಣಗಳು ಇತ್ತೀಚೆಗೆ ಕಡಿಮೆ ಆಗಿತ್ತು. ಆದರೆ ಇದೀಗ ವ್ಯಾಪಾರಿಯೊಬ್ಬ ಗ್ರಾಹಕರ ಮೇಲೆ ಧಮಕಿ ಹಾಕಿ ಹಣ ಕಿತ್ಕೊಂಡಿದ್ದಾನಂತೆ. ಮೊದಲೆಲ್ಲ ಒಂದು ಸರ್ತಿ ಹೋಗಿ ವ್ಯಾಪಾರಕ್ಕೆ ನಿಂತರೆ ನೀವು ಅಲ್ಲಿ ಪರ್ಚೇಸ್ ಮಾಡಲೇಬೇಕು, ಇಲ್ಲಾಂದರೆ ಬಿಡ್ತಾ ಇರಲಿಲ್ಲ. ಸ್ವಲ್ಪ ಕಡಿಮೆ ಆಗಿತ್ತು, ಈಗ ಮತ್ತೆ ಶುರುವಾಗ್ತಾ ಇದೆ. ಸೊ ಏನಿದು ಕತೆ ಅಂತ ನೋಡೋಣ ಬನ್ನಿ. ಮೆಜೆಸ್ಟಿಕ್ ಅಂಡರ್ ಪಾಸ್ನಲ್ಲಿ ಗ್ರಾಹಕರ ಮೇಲೆ ರೌಡಿಸಂ, ಧಮಕಿ ಹಾಕಿ ಗ್ರಾಹಕನ ಬಳಿ ವ್ಯಾಪಾರಿ ಹಣ ವಸೂಲಿ. ಬೇಡ ಅಂದ್ರೂ ಕನ್ನಡಕ ಕೊಟ್ಟು ಹಣ ಪೀಕಿದ ಆಸಾಮಿ. ಪೊಲೀಸರು ಸ್ಥಳಕ್ಕೆ ಬರ್ತಿದ್ದಂತೆ ವ್ಯಾಪಾರಿ ಪರಾರಿ. ಮೆಜೆಸ್ಟಿಕ್ ರೈಲ್ವೆ ಅಂಡರ್ ಪಾಸ್ನಲ್ಲಿ ವ್ಯಾಪಾರಿಯೊಬ್ಬ ರೌಡಿಸಂ ತೋರಿಸಿದ್ದಾನೆ. ಒಡಿಸ್ಸಾ ಮೂಲದ ಗ್ರಾಹಕನ ಕೈಗೆ ಬಲವಂತವಾಗಿ ಕನ್ನಡಕ ಕೊಟ್ಟು ಹಣ ಪೀಕಿದ್ದಾನೆ. ನನಗೆ ಬೇಡ ಅಂದಿದ್ದಕ್ಕೆ ರೂಮ್ ಒಳಗೆ ಕೂಡಿ ಹಾಕಿ ಹಲ್ಲೆ ಮಾಡ್ತೀನಿ ಅಂತ ಬೆದರಿಕೆ ಹಾಕಿದ್ದಾನೆ. ಪೊಲೀಸರು ಸ್ಥಳಕ್ಕೆ ಬರ್ತಿದ್ದಂತೆ ರೌಡಿಸಂ ಮಾಡಿದ ವ್ಯಾಪಾರಿ ಪರಾರಿಯಾಗಿದ್ದಾನೆ. ಅಲ್ಲಿದ್ದ ವ್ಯಾಪಾರಿಗಳೇ ಗ್ರಾಹಕನಿಗೆ ಹಣ ಕೊಟ್ಟು ತಪ್ಪಾಯಿತು ಅಂತ ವಾಪಸ್ ಕಳಿಸಿದ್ದಾರೆ. उधर ये चश्मा मेरा छोटा भाई ने पूछा ये कितना रुपया है बोल के, ज़बरदस्ती ये दे दिए। बोले 300 रुपया दो नहीं तो रूम में लॉक कर देंगे। हम पैसा बोले नहीं कम पैसा है, 100-150 रुपया है, पैसा दो नहीं तो मोबाइल दो चेक करेंगे फ़ोन पे। ऐसा बोले, मारने के लिए हाथ उठाया था। हम डर के 300 रुपया देके ये चश्मा लेके आए। अभी गाँव जाएंगे, बच्चा लोग को लेके पैसा नहीं है हम लोग का पास, कैसे जाएंगे वही सोच रहे हैं। उधर 2 आदमी थे, 2 आदमी बोले तो एक आदमी हाथ पकड़ के रखा, एक आदमी बोला पैसा दो नहीं तो मारेंगे। हम डर के पैसा दे दिए। उधर क्या नहीं बोला पैसा दो नहीं तो मारेंगे, ऐसा बोले तो हम डर के पैसा दे के ये हमको पकड़ दिया, हम लेके आ गए। अभी पैसा नहीं, अभी गांव कैसा जाएंगे। ಒಡಿಸ್ಸಾ ಮೂಲದ ಜಗನ್ನಾಥ್ ಬೆಂಗಳೂರಿನಲ್ಲಿ ವಲಸೆ ಕಾರ್ಮಿಕರಾಗಿ ಕೆಲಸ ಮಾಡ್ತಿದ್ದ. ತಾಯಿ, ಅಕ್ಕ, ಅಕ್ಕನ ಪುಟ್ಟ ಮಗುವಿನ ಜೊತೆ ತನ್ನೂರಿಗೆ ಕರೆದುಕೊಂಡು ಹೋಗಲು ಮೆಜೆಸ್ಟಿಕ್ ರೈಲ್ವೆ ಸ್ಟೇಷನ್ಗೆ ಬಂದಿದ್ದಾನೆ. ಬೆಳಗ್ಗೆ 11 ಗಂಟೆ ಸುಮಾರಿಗೆ ತಿಂಡಿ ತರಲು ಅಂಡರ್ ಪಾಸ್ ಕಡೆ ಹೋಗಿದ್ದಾನೆ. ಈ ವೇಳೆ ಕನ್ನಡಕದ ದರ ಕೇಳಿದ್ದಾನೆ ಅಷ್ಟೇ. ಕೊಂಡುಕೊಳ್ಳಲೇಬೇಕು ಅಂತ ಬೆದರಿಸಿ ಬಲವಂತವಾಗಿ ರಂಗಸ್ವಾಮಿ ಅನ್ನೋ ವ್ಯಾಪಾರಿ 300 ರೂಪಾಯಿ ಫೋನ್ ಪೇ ಮಾಡಿಸಿಕೊಂಡಿದ್ದಾನೆ. ನನ್ನ ಬಳಿ ಹಣ ಇಲ್ಲ, ನನಗೆ ಬೇಡ ಅಂದಿದ್ದಕ್ಕೆ ಕೋಪಗೊಂಡು ಇಲ್ಲೇ ರೂಮ್ನಲ್ಲಿ ಕೂಡಿ ಹಾಕಿ ಹೊಡಿತೀನಿ ಅಂತ ಬೆದರಿಸಿದ್ದಾನೆ. ಪೊಲೀಸ್ ಕಂಟ್ರೋಲ್ ರೂಮ್ಗೆ ಕರೆ ಮಾಡಿ ಜಗನ್ನಾಥ್ ದೂರು ನೀಡಿದ್ದಾನೆ. ಕೂಡಲೇ ಕಾಟನ್ಪೇಟೆ ಪೊಲೀಸರು ಸ್ಥಳಕ್ಕೆ ಬಂದು ವಿಚಾರಣೆ ನಡೆಸಿದ್ರು. ಬೆದರಿಸಿ ಹಣ ಪೀಕಿದ ರಂಗಸ್ವಾಮಿ ಪೊಲೀಸರು ಬರ್ತಿದ್ದಂತೆ ಅಲ್ಲಿಂದ ಪರಾರಿಯಾಗಿದ್ದಾನೆ. ಒಬ್ಬ ವ್ಯಾಪಾರಿಯಿಂದ ಇತರೆ ವ್ಯಾಪಾರಿಗಳಿಗೆ ಸಮಸ್ಯೆ ಆಗಬಾರ್ದು ಅಂತ ಅಲ್ಲಿನ ವ್ಯಾಪಾರಿಗಳೇ ಹಣವನ್ನ ವಾಪಸ್ ಕೊಟ್ಟಿದ್ದಾರೆ. ಇನ್ನು ಜನರನ್ನ ಹೆದರಿಸಿ ಹಣ ವಸೂಲಿ ಮಾಡುವ ಪುಂಡ ವ್ಯಾಪಾರಿಗಳಿಗೆ ಪೊಲೀಸರು ಚಳಿ ಬಿಡಿಸಬೇಕಿದೆ. ದೇಶದ ವಿವಿಧ ರಾಜ್ಯಗಳಿಂದ ಪ್ರಯಾಣಿಕರು ಮೆಜೆಸ್ಟಿಕ್ಗೆ ಬರ್ತಾರೆ. ಆದರೆ ಇಲ್ಲಿಗೆ ಬರುವ ಪ್ರಯಾಣಿಕರಿಗೆ ಬೆದರಿಸಿ ಹಣ ಪೀಕುವ ಮೂಲಕ ಬೆಂಗಳೂರು ನಗರದ ಮರ್ಯಾದೆ ತೆಗೆಯುತ್ತಿದ್ದಾರೆ. ಪ್ರಾಮಾಣಿಕವಾಗಿ ದುಡಿದು ತಿನ್ನುವ ಇತರೆ ವ್ಯಾಪಾರಿಗಳಿಗೂ ಇಂತಹ ಕೆಲವರು ತೊಂದರೆ ಕೊಡ್ತಿದ್ದಾರೆ. ಪ್ರಕಾಶ್ ಡಿ ರಾಂಪುರ್, ಪಬ್ಲಿಕ್ ಟಿವಿ, ಬೆಂಗಳೂರು.